ಅಥವಾ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಉಚಿತ ಪುಸ್ತಕ ಕಿಟ್ನನ್ನು ನಾವು ಇವತ್ತು ಒಂದು 100 ಮಕ್ಕಳುಗಳಿಗೆ ನಾವು ಉಚಿತವಾಗಿ ಸರ್ ಮತ್ತು ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೀವಿ ಸರ್. ಈಗ ನಾವು 3 ವರ್ಷದಿಂದ ಪ್ರತಿ ವರ್ಷವೂ ಸರ್ ನಾವು ಧ್ರುವನಾರಾಯಣ ಸಾಹೇಬ್ರ ನೆನಪಿನೋತ್ಸವ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಯಾತಕ್ಕೆ ಅಂತಂದರೆ ಸರ್ ನಿಮಗೆ ಧ್ರುವನಾರಾಯಣ ಅವರು ಜನಸೇವಕ, ಯಾವತ್ತಿದ್ರೂ ನಮ್ಮನ್ನು ಸಿಕ್ಕಿದ್ರು, ಪ್ರತಿಯೊಂದು ಹಂತದಲ್ಲೂ ಸಹ ನಮ್ಮನ್ನು ಬೆಂಬಲ ಕೊಟ್ಟಿದ್ದಾರೆ ಅಂತ ನಾಯಕನ ಜೊತೆ ನಾವು ಕೆಲಸ ಮಾಡಿದ್ದು ಪುಣ್ಯ ನಮಗೆ ಸರ್ ಇದೆ. ಅದಕ್ಕೆ ಸರ್ ಅವರ ನೆನಪಿನಲ್ಲಿ ಪ್ರತಿ ವರ್ಷ ಸರ್ ನಾವು ಅಂದರೆ ಮಕ್ಕಳುಗಳಿಗೆ ಉಚಿತ ಬುಕ್ ಕಿಟ್ ಕೊಡಬೇಕಂತ ನಾವು ಸರ್ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಸಾವಿರಾರು ಜನ ಮಕ್ಕಳುಗಳಿಗೆ ಅವರ ನೆನಪಿನೋತ್ಸವದಲ್ಲಿ ಕಿಟ್ ಕೊಡಬೇಕನ್ನೋದು ನಮ್ಮ ಆಶಯ ಸರ್ ನಮ್ಮದೆಲ್ಲ. ಹಾಗೆ ಸರ್ ನಮ್ಮ ಟೀಮ್ ಇವತ್ತು ಇಂಟ್ಯಾಕ್ ಏನು ಯೂತ್ ಇದೆ, ನಮ್ಮ ಸ್ಟೇಟ್ ಸೆಕ್ರೆಟರಿ ಆದಂಥ ಪುಟ್ಟರಾಜ್ ಇರ್ಬೋದು, ನಮ್ಮ ಸಿಟಿ ಪ್ರೆಸಿಡೆಂಟ್ ಮದನ್ ಇರ್ಬೋದು, ನಮ್ಮ ಪವನ್ ಸರ್ ಅವರು ಕಾರ್ಯಗೃಹ ಮತ್ತು ಕಾರ್ಯಗೃಹ ಮಂಡಳಿಯ ಸದಸ್ಯರು ಅವರು ಸಹ ನಮಗೆಲ್ಲರಿಗೂ, ಹಾಗೆ ನಮ್ಮ ನಾರಾಯಣ್ ಸರ್ ಇದ್ದಾರೆ, ಅವರು ಸಹ ನಮಗೆಲ್ಲರೂ ಸಹ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮುಂದಿನ ಹಂತದಲ್ಲಿ ಸರ್ ಇದೇ ಥರ ನಾವು ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಯಶಸ್ವಿಗೆ ಮಕ್ಕಳುಗಳಿಗೋಸ್ಕರ ನಾವು ಒಂದೇ ಪ್ರತಿಭಾ ಪುರಸ್ಕಾರ ಅಂದರೆ ಹಳ್ಳಿ ಜನ ಸರ್ ಈಗ ಎಲ್ಲ ಶಾಲೆ ಮಕ್ಕಳುಗಳಿಗೂ ಈಗ ಪ್ರೈವೇಟಲ್ಲಿ ಬಂದವ್ರನ್ನ ಕರೆದು ಎಲ್ಲ ಸನ್ಮಾನ ಮಾಡ್ತಾರೆ. ಅದೇ ಹಳ್ಳಿ ಜನ ಸರ್ಕಾರಿ ಜನಗಳು ಮಕ್ಕಳುಗಳಿಗೆ ಪಾಪ ಯಾರೂ ಸಹ ಪ್ರೋತ್ಸಾಹ ಮಾಡೋದು. ನಾವು ಸರ್ ಪ್ರತಿಯೊಂದು ಹಳ್ಳಿ ಜನಗಳಿಗೂ ಸಹ ನಾವು ಪ್ರೋತ್ಸಾಹ ಮಾಡಬೇಕು ಅಂತ ಪ್ರತಿಭೆಗಳನ್ನ ಕರೆದು ನಾವು ಪ್ರತಿಭೆ ಪುರಸ್ಕಾರ ಕೊಟ್ಟು ಅಂದರೆ ಒಂದು ಸ್ಟೇಜ್ ಅವ್ರಿಗೊಂದು ಸ್ಟೇಜ್ ಬೇಕು ಸರ್. ಯಾಕಂದರೆ ಇಂಥ ಬಡ ಮಕ್ಕಳುಗಳಿಗೆ ನಾವು ಒಂದು ಸ್ಟೇಜ್ ಕೊಟ್ಟಾಗ ಏನಾಗುತ್ತೆ, ಮುಂದವ್ರ ಜೀವನದಲ್ಲಿ ಇಲ್ಲಪ್ಪ ನಮಗೂ ಏನೋ ಒಂದು ನಮ್ಮನ್ನು ಗುರುತಿಸ್ತಾರೆ ಅಂದಾಗ ಏನಾಗುತ್ತೆ, ಆಸಕ್ತಿಯಾಗಿ ಇನ್ನೂ ಮುಂದೆ ಹೋಗ್ಬೇಕನ್ನೋ ಹುಮ್ಮಸ್ಸು ಮಕ್ಕಳಲ್ಲಿ ಬರುತ್ತೆ ಸರ್. ಆ ಕಾರಣದಿಂದ ನಾವು ಇನ್ನೂ ಸಹ ಹೆಚ್ಚೆಚ್ಚಾಗಿ ಇನ್ನೂ ಸಾವಿರಾರು ಜನಕ್ಕೆ ಮುಂದಿನಕ್ಕೆ ನಾವು ಕಿಟ್ ಕೊಡಬೇಕಂತ ಅನ್ನೋದು ನನ್ನ ಮುಂದಿನ ವರ್ಷದಲ್ಲಿ ಆಶಯ ಸರ್. ಇವತ್ತು ಎಷ್ಟು ಕೊಟ್ಟಿದ್ದೀರಾ ಸರ್? ಸರ್ ಇವತ್ತು ನಮ್ಮ ಮಿನಿಮಮ್ ಒಂದು 800ರಿಂದ 1000 ಕಿಟ್ ಕೊಟ್ಟಿದ್ದೀವಿ ಮೇಡಮ್. ಕೆಲವು ಮಕ್ಕಳೆಲ್ಲ ವಾಪಸ್ ಹೋಗಿದ್ದಾರೆ ಸರ್, ಕೆಲವು ಕಾಲೇಜ್ ಮೇಡಮ್. ಇವತ್ತು ಕಾಲೇಜ್ ಅಂದರೆ ಸರ್ ಏನಾಗಿದೆ ಅಂದರೆ ಸರ್ ಇಲ್ಲಿ ಒಂದು ಈಗ ನೂಕುನುಗ್ಗಟ್ಟು ಆಗಿದೆ ಸರ್. ನಾವು ಪಾಸ್ ಹೋಗಿ ಅದಕ್ಕೆ ಅಂದರೆ ಲಾಸ್ಟ್ ಇಯರು ನಮಗೆ ಪಾಸ್ಗಳು ಸಮಸ್ಯೆ ಆಗಿತ್ತು. ಅದಕ್ಕೆ ಈ ಸರಿ ನಾವು ಏನು ಮಾಡಿದ್ದೀವಿ, ಆ ಕಾಲೇಜ್ ನಾವು HM ಪ್ರಿನ್ಸಿಪಾಲರ್ನ ಸರ್ ಕೊಟ್ಟಿದ್ದೀವಿ ಸರ್. ಯಾರು ಸಹ ಹೆಚ್ಚಾಗಿ ಬಂದಿದ್ದಾರೋ ಅಂಥ ಮಕ್ಕಳಿಗೆ ಸರ್ ಕಿಟ್ ಸಿಕ್ಕಿಲ್ಲ. ಪಾಸ್ ಕೊಟ್ಟೋರಿಗೆ ಸರ್ ಎಲ್ಲರಿಗೂ ಸಹ ನಾವು ಕೊಟ್ಟಿದ್ದೀವಿ. ಅವ್ರಿಗೇನೋ ಮುಂದಿನ ದಿನಗಳಲ್ಲಿ ಸರ್ ಪಾಪ ಬಂದಿದ್ದವ್ರಿಗೆ ಕಾರ್ಯಕ್ರಮ ಅಟೆಂಡ್ ಮಾಡಿ ನಾವೇ ಖುದ್ದಾಗಿ ಕಾಲೇಜು ಮತ್ತು ಸ್ಕೂಲ್ಗೆ ಹೋಗಿ ನಾವು ಕಿಟ್ನ ಕೊಡುವಂಥ ಕಾರ್ಯಕ್ರಮ ಮಾಡ್ಕೋತೀವಿ ಸರ್. ನಾವು ಅತ್ಯುತ್ತಮ ಸಂಸದ ಪಟುವವರೆಗೂ ಧ್ರುವನಾರಾಯಣ ಸಾಹೇಬ್ ಅವರು ವಿದ್ಯಾರ್ಥಿ ನಾಯಕನಾಗಿಯೇ ಬೆಳೆದವರು. ಅವರು ಬದುಕಿದಾಗಲೂ ಈ ಪ್ರೋಗ್ರಾಮ್ನ ಶುರು ಮಾಡಿದ್ದವು. ಅಂದರೆ ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಉಚಿತ ನೋಟ್ಬುಕ್ ಕೊಡಬೇಕು ಅಂತ ನಾವು ಸ್ಟಾರ್ಟಿಂಗು 100-200 ಶುರು ಮಾಡಿ ಇವತ್ತು 1000 ತನಕ ತಲುಪಿದೆ, 1000 ಮಕ್ಕಳ ತನಕ ತಲುಪಿದೆ. ಅದು ದೇವರು ಕೊಟ್ಟಿರೋ ಆಶೀರ್ವಾದ. ಧ್ರುವನಾರಾಯಣ ಸಾಹೇಬ್ ಬದುಕಿರೋದ ನಂತರ ಅವರ ನೆನಪಿಗೋಸ್ಕರ ಪ್ರತಿಭಾ ಪುರಸ್ಕಾರ ಮತ್ತು ವಿಶೇಷವಾಗಿ ಸರ್ಕಾರಿ ಮಕ್ಕಳಿಗೆ ಮಾತ್ರ ಉಚಿತ ಪುಸ್ತಕಗಳು ಕೊಡ್ತಾರೆ. ದಿವಂಗತ ನಮ್ಮ ಧ್ರುವನಾರಾಯಣ ಸಾಹೇಬ್ರು ಏನಿದ್ದಾರೆ ಅವ್ರನ್ನ ನೆನಪಿನೋತ್ಸವ ಅವರು ನಮ್ಮ ನಾಗರಾಜ್ ಇಂಟೆಕ್ನ ವೈಸ್ ಪ್ರೆಸಿಡೆಂಟ್ ಅವರು ಮತ್ತು ನಮ್ಮ ಆಗಿರ್ಬೋದು ಎಲ್ಲ ನಮ್ಮ ಮೈಸೂರು ಜಿಲ್ಲಾ ಸಿಟಿ ಯೂತ್ ಕಾಂಗ್ರೆಸ್ನ ಈ ಸಿಟಿ ಯೂತ್ ಇಂಟೆಕ್ನ ಎಲ್ಲ ಪದಾಧಿಕಾರಿಗಳು ಸೇರ್ಕೊಂಡು ಇವತ್ತು ಒಂದು ಅದ್ಭುತವಾದ ಕಾರ್ಯಕ್ರಮನ ಪೂರ್ಣವಾಗಿ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿನ ಅಂಗವಾಗಿ ಮಕ್ಕಳಿಗೆಲ್ಲ ಪ್ರತಿಭಾ ಪುರಸ್ಕಾರನ ಆಗಿರ್ಬೋದು ಮತ್ತು ಎಲ್ಲ ಮಕ್ಕಳು ಶಾಲಾ ಮಕ್ಕಳುಗಳಿಗೆ ಯಾವುದೇ ನೋಟ್ ಪುಸ್ತಕಗಳು ಅದೆಲ್ಲ ಒಂದು ಕಿಟ್ನ ತಯಾರು ಮಾಡಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮ 3 ವರ್ಷ ಅಲ್ಲ, ಇನ್ನೂ 100 ವರ್ಷಗಳು ಮುಂದುವರಿಲಿ, ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ, ಎಲ್ಲರೂ ಶುಭ ಹಾರೈಸಲಿ. ಇವತ್ತು ಮಕ್ಕಳುಗಳು ಕೂಡ ಸಾಕಷ್ಟು ಗಂಟೆಗಳ ಕಾಲ ಇದು ಎಲ್ಲ ಸಮಾಧಾನ ಕೂತು ಕಾರ್ಯಕ್ರಮ ಇದು ಇವತ್ತು ಯಶಸ್ವಿಯಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಈ ಮೂಲಕ ಜೊತೆಗೆ ಮತ್ತೊಮ್ಮೆ ಈಗ ವಿಶೇಷವಾಗಿ ನಾಗರಾಜ್ ಅವ್ರಿಗೆ ಇನ್ನೂ ಭಗವಂತ ಶಕ್ತಿಯನ್ನು ಕೊಡಲಿ, ಇನ್ನೂ ಈ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೀಲಿ ಅಂತಕ್ಕಂಥದ್ದು ಇವತ್ತೆಲ್ಲ ಸಾಕಷ್ಟು ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಬಂಧುಗಳಿಗೂ ವಿಶೇಷವಾಗಿ ತಮ್ಮ ಎಲ್ಲ ಮಾಧ್ಯಮ ಮಿತ್ರರೊಂದಿಗೆ ಏನು ಪ್ರೆಸ್ ಮೀಟ್ ಮಾಡಿದ್ದೀವಿ ಪತ್ರಿಕಾಗೋಷ್ಠಿ, ಅದೇ ರೀತಿಯಲ್ಲಿ ನೀವು ಇವತ್ತು ಬಂದು ನಾವೆಲ್ಲ ಸಕಾಲಕ್ಕೆ ಬಂದು ನಮಗೆ ಸಹಕರಿಸ್ತಾ ಇದ್ದೀವಿ. ತಮ್ಮೆಲ್ಲರೂ ಕೈ ಮುಗಿದು ನಾನು ಎಲ್ಲರಿಗೂ ನಮಸ್ಕರಿಸ್ತಾ ಈ ಕಾರ್ಯಕ್ರಮಕ್ಕೆ ಮೈಸೂರು ನಗರ ಜಿಲ್ಲಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಈಗ ಧ್ರುವನಾರಾಯಣ ಸಾಹೇಬ್ರ ನೆನಪಿನೋತ್ಸವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಬಂದಿದ್ದಕ್ಕೆ ತುಂಬ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ಹಾಗೂ ಸರ್ಕಾರಿ ಮಕ್ಕಳಿಗೆ ವಿಶೇಷವಾಗಿ ಉಚಿತ ಪುಸ್ತಕ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ನಾಗರಾಜನವರ ನೇತೃತ್ವದಲ್ಲಿ ನಡೆಸಿದ್ದೀವಿ. ಈ ಕಾರ್ಯಕ್ರಮ ತುಂಬ ಯಶಸ್ವಿಗೊಳ್ಳೋಕ್ಕೆ ನಮ್ಮ ವಿದ್ಯಾರ್ಥಿಗಳು ಹಾಗೂ ಮಾಧ್ಯಮ ಮಿತ್ರರು ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ INTUC ಯೂತ್ ವಿಂಗ್ ಕಡೆಯಿಂದ ಕಾರ್ಮಿಕರ ಪರವಾಗಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದೇವೆ. ಈ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇರುವಂಥ ನಾಗರಾಜನವ್ರಿಗೆ ಆ ದೇವರು ಎಷ್ಟು ಆಯಸ್ಸು, ಆರೋಗ್ಯ, ಅಧಿಕಾರವನ್ನು ಮುಂದಿನ ದಿನಗಳಲ್ಲಿ ಕೊಡಲಿ ಅಂತ ಕೇಳ್ಕೊತಾ ನಾನು ಮಾತಾಡ್ತೀನಿ.